ನಮಸ್ತೆ ಎಲ್ರಿಗೂ. ನಾನು ನಿಮಗೆ ಮೌಂಟೇನರಿಂಗ್ ಒಂದು ಬೇಸ್ ಎಸ್ಟಾಬ್ಲಿಷ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎರಡು ಪ್ರಕಾರ ಇರುತ್ತೆ, ಒಂದು ನ್ಯಾಚುರಲ್ ಆ್ಯಂಡ್ ಒಂದು ಆರ್ಟಿಫಿಷಿಯಲ್ ಬೇಸ್. ಸೊ ಇವಾಗ ನಾನು ನಿಮಗೆ ಆರ್ಟಿಫಿಷಿಯಲ್ ಬೇಸ್ ಬಗ್ಗೆ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಅದು ಡೆಮೋ ಪ್ರಕಾರ. ಏನಕ್ಕಂದರೆ ಮೌಂಟೇನಲ್ಲಿ ಕ್ಲೈಂಬ್ ಮಾಡಬೇಕಾದಾಗ ನಾವು ಮಾಡಬೇಕಾಗುತ್ತೆ ರ್ಯಾಪ್ಲಿಂಗ್ ಕ್ಲೈಂಬಿಂಗ್ ಮಾಡೋಕ್ಕೆ, ಹಾಗೆ ನಮ್ಮ ಕ್ಲೈಂಬಿಂಗ್ ಟೀಮ್ನ ಮೇಲ್ಗಡೆ ಕರ್ಕೊಂಡು ಬರೋಕ್ಕೆ ಸೇಫ್ಟಿಯಾಗಿ. ಸೊ ಎಸ್, ಬನ್ನಿ ನಿಮಗೆ ಲ್ಯಾಂಡೆಡ್ ಬೇಸ್ನ ಹೇಗೆ ಎಸ್ಟಾಬ್ಲಿಷ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಮಾನ್. 3 ಪಿಟನ್ ಇರಬೇಕು, ಒಂದು ಪಿ ಆ್ಯಂಡ್ ನಾರ್ಮಲ್ ಪಿಟನ್. ಸೊ ಬನ್ನಿ, ಈ 2 ಪಿಟನ್ನ ಎಷ್ಟಾಗುತ್ತೆ ಅಷ್ಟು, 3ನೇದು ಸೇಮ್. ಸೊ ಹಾಗೆ 3 ಕ್ಯಾರಬಿನರ್ಸ್, ಸೊ 3 ಕ್ಯಾರಬಿನರ್ನ. ಸೊ ನೆಕ್ಸ್ಟ್ ರೋಪ್ ಬಂದು ಸೊ 3 ಕ್ಯಾರಬಿನ್ ಒಳಗಡೆ ರೂಟ್ನ ದಾಖಲು ಮಾಡಬೇಕು, ರೈಟ್. ಸೊ ನಂಗೆ ಗೊತ್ತು ನಿಮಗೆ ಸಡನ್ನಾಗಿ ಅರ್ಥ ಆಗಲ್ಲ ಅಂತ, ಸೊ ನಿಧಾನವಾಗಿ ನಾನೇ ನಿಮಗೆ ಬೇಸಿಕ್ ಟೆಕ್ನಿಕ್ಸ್ ಬಗ್ಗೆ ನಾಲೆಜ್ನ ಶೇರ್ ಮಾಡ್ತಿರ್ತೀನಿ. ಇದಕ್ಕೆ ನಾವು ಬಟರ್ಫ್ಲೈ ಬೇಸ್ ಅಂತಲೂ ಕರಿತೀವಿ. ಸೊ ರೂಟ್ನ ಓವರ್ಲೆಪ್ ಮಾಡಿಕೊಂಡು ದೆನ್ ಇವಾಗ ಫಿಗರ್ ಆಫ್ 8 ಸಿಂಗಲ್ ಲೂಪ್ ಮಾಡಬೇಕು. ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ನಮಗೆ 2 ಕ್ಯಾರಬಿನರ್ ಅವಶ್ಯಕತೆ ಇರುತ್ತೆ. ಒಂದು ಎರಡು ಏನಕ್ಕೆ ಹಾಕ್ತೀವಿ ಅಂದರೆ ಜಾಸ್ತಿ ಸಪೋರ್ಟ್ಗೆ, ಆ್ಯಂಡ್ ನಮ್ಮ ಕ್ಲೈಂಬ್ ಮಾಡಬೇಕಾದ್ರೆ ಅವನಿಗೆ ಹೆದರಬಾರ್ದು, ಆ್ಯಂಡ್ ಹಿ ವಿಲ್ ಬಿ ಶೋರ್ ಅಬೌಟ್ ಹಿಸ್ ರೋಪ್. ಆ್ಯಕ್ಟಿವ್ ರೋಪ್, ಇದಕ್ಕೆ ಆ್ಯಕ್ಟಿವ್ ರೋಪ್ ಅಂತ ಕರಿತೀವಿ. ಸೊ ಇದರಿಂದ ಒಂದು ಸಿಂಗಲ್ ಲೂಪ್ 8 ಫಿಗರ್ ಮಾಡಿಕೊಂಡು, ನಾವು ಡಬಲ್ ಕೂಡ ಮಾಡ್ಬೋದು, ಬಟ್ ನಾನು ಸಿಂಗಲ್ ಲೂಪ್ ಮಾಡ್ತಿದ್ದೀನಿ ಇವಾಗ. ಈ ಕ್ಯಾರಬಿನ್ ಒಳಗಡೆ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ನಾವು ಇದರಿಂದ ಕ್ಲೈಂಬಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ರ್ಯಾಪ್ಲಿಂಗ್ ಕೂಡ ಮಾಡ್ಬೋದು. ಎಸ್, ಇದು ಒಂದು ಆರ್ಟಿಫಿಷಿಯಲ್ ಬೇಸ್, ಲ್ಯಾಂಡೆಡ್ ಬೇಸ್ ಅಂತ ಕರಿತೀವಿ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ DM ಮಾಡಿ, ಕಮೆಂಟ್ ಮಾಡಿ.